ಓಂ ಶಾಂತಿ. ಸದಾ ಜ್ಞಾನದ ಮೂರನೆಯ ನೇತ್ರವು ತೆರೆದಿದ್ದಾಗ ಖುಷಿಯಲ್ಲಿ ರೋಮಾಂಚನವಾಗುತ್ತೀರಿ. ಸದಾ ಖುಷಿಯ ನಶೆ ಏರಿರುವುದು. ಈ ಸಮಯದಲ್ಲಿ ಮನುಷ್ಯರ ದೃಷ್ಟಿಯು ಬಹಳ ನಿರ್ಬಲವಾಗಿದೆ. ಆದ್ದರಿಂದ ಅವರಿಗೆ ದೊಡ್ಡ ಚಿತ್ರಗಳನ್ನು ತಯಾರು ಮಾಡಿಸಿ ಅವರು ಅದನ್ನು ದೂರದಿಂದಲೇ ನೋಡಿ ಅರಿತುಕೊಳ್ಳುವಂತಿರಬೇಕು. ಇಡೀ ಪ್ರಪಂಚವನ್ನು ಸ್ವಚ್ಛ ಮಾಡುವುದರಲ್ಲಿ ನಿಮಗೆ ಈ ಪ್ರಾಕೃತಿಕ ವಿಕೋಪಗಳು ಸಹಯೋಗಿಯಾಗುತ್ತವೆ. ತಂದೆಯು ಡ್ರಾಮಾ ಕಲ್ಪವೃಕ್ಷದ ಮತ್ತು 84 ಜನ್ಮಗಳ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ. ಬ್ರಹ್ಮರವರ ಮೂಲಕ ತಂದೆಯ ಆಸ್ತಿಯು ಸಿಗುತ್ತದೆ. ಈ ಒಂದು ಚಿತ್ರದಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಇದು ಬಹಳ ಶ್ರೇಷ್ಠವಾದ ಜ್ಞಾನವಾಗಿರುವುದರಿಂದ ಅಕ್ಷರವೂ ಸಹ ದೊಡ್ಡದಾಗಿರಬೇಕು. ರಾಜಧಾನಿಯ ಸ್ಥಾಪನೆಯು ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಜ್ಞಾನ ಮತ್ತು ಭಕ್ತಿ ಪೂಜ್ಯ ಮತ್ತು ಪೂಜಾರಿಯ ಆಟವಾಗಿದೆ. ಎಲ್ಲವೇ ಸರ್ವೀಸಿನ ಉಮಂಗವಿರಬೇಕು. ತ್ರಿಮೂರ್ತಿ ಗೋಲ ಮುಖ್ಯ ಚಿತ್ರವಾಗಿದೆ. ಇವು ಅಂದರ ಮುಂದೆ ಕನ್ನಡಿ ಇದ್ದಂತೆ. ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುವುದರಿಂದ ಪತಿತ ಆತ್ಮವು ಪಾವನವಾಗಿ ಬಿಡುತ್ತದೆ. ತಂದೆಯಿಂದ ಆಸ್ತಿಯನ್ನು ಪಡೆಯಲೇಬೇಕು. ಗೀತಾ ಜ್ಞಾನದ ಸಾರವು ಈ ಬ್ಯಾಡ್ಜ್ನಲ್ಲಿದೆ. ಏನು ಮಾಡಬೇಕು ಎಂದು ಯಾರನ್ನೂ ಕೇಳುವ ಅವಶ್ಯಕತೆ ಇಲ್ಲ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಧಾರಣೆಯನ್ನು ಎಷ್ಟು ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಚೆನ್ನಾಗಿ ನೆನಪು ಮಾಡುತ್ತಿರುತ್ತೀರೆಂದರೆ ಪುನಃ ಮಧುಬನ ಬರುವ ಅವಶ್ಯಕತೆ ಏನಿದೆ? ಪ್ರತಿ 5000 ವರ್ಷಗಳ ನಂತರ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಲು ನೀವು ವಿದ್ಯೆಯನ್ನು ಓದುತ್ತೀರಿ. ವಿದ್ಯಾಭ್ಯಾಸವು ಮುಕ್ತಾಯವಾಯಿತೆಂದರೆ ಮತ್ತೆ ಹೊಸ ಪ್ರಪಂಚಕ್ಕೆ ಬರಬೇಕಾಗಿದೆ. ಮಕ್ಕಳು ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೀರಿ. ಪ್ರಾರಂಭದಿಂದ ಪೂರ್ಣವಾಗಿ 84 ಜನ್ಮಗಳನ್ನು ತೆಗೆದುಕೊಳ್ಳುವವರಾಗಿದ್ದೀರಿ. ನಂತರದಲ್ಲಿ ಬರುವವರಿಗೆ ಸರ್ವತೋಮುಖ ಪಾತ್ರಧಾರಿಗಳೆಂದು ಹೇಳುವುದಿಲ್ಲ. ಪ್ರತಿಯೊಬ್ಬರೂ ಸಹ ಸತೋ ಪ್ರಧಾನ ನಂತರ ಸತೋ ರಜೋ ತಮೋದಲ್ಲಿ ಬರುತ್ತಾರೆ. ಕನಿಷ್ಠವೆಂದರೆ 1 ಜನ್ಮವಿದ್ದರೂ ಸಹ ಈ 4 ಸ್ಥಿತಿಯನ್ನು ಪಾರು ಮಾಡುತ್ತಾರೆ. ತಾವು ಮನೆಗೆ ಹೊರಡುತ್ತಿದ್ದೀರಿ. ನಂತರ ತಮ್ಮ ಸುಖಧಾಮಕ್ಕೆ ಬರುತ್ತೀರಿ. ಸ್ವರ್ಗವನ್ನು ಬಿಟ್ಟು ಬಂದು ಎಷ್ಟು ಸಮಯವಾಗಿದೆ? ಅದರಲ್ಲಿ ಇನ್ನೂ ಸ್ವಲ್ಪ ಸಮಯವಿದೆಯಷ್ಟೇ. ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ ರುದ್ರಮಾಲೆಯಾಗುತ್ತದೆ. ಎಷ್ಟು ಕೋಟ್ಯಾಂತರ ಆತ್ಮರ ರುದ್ರಮಾಲೆ ಇದೆ. ಇದು ಬೇಅದ್ದಿನ ವಿಶ್ವದ ಮಾಲೆಯಾಗಿದೆ. ತಂದೆಯು ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ. ಅವರು ಸರ್ವಶ್ರೇಷ್ಠ ವಿದ್ಯೆಯನ್ನು ಓದಿಸುತ್ತಾರೆ. ಅದರಿಂದ ಸರ್ವಶ್ರೇಷ್ಠ ಪದವಿಯೂ ಸಿಗುತ್ತದೆ. ಇದರಿಂದ ಮಕ್ಕಳಿಗೆ ಖುಷಿಯಾಗಬೇಕು. ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಸ್ವರೂಪದಲ್ಲಿ ತರಬೇಕಾಗಿದೆ. ಕೇವಲ ಕಾಗದದಲ್ಲಿ ಬರೆದುಕೊಳ್ಳುವಂತಾಗಬಾರದು. ವಿನಾಶಕ್ಕೆ ಮೊದಲು ಜೀವನ ಬಂಧನದಿಂದ ಜೀವನ್ಮುಕ್ತ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ಸಮಯವನ್ನು ವಿನಾಶಿ ಸಂಪಾದನೆಯಲ್ಲಿ ಅಧಿಕವಾಗಿ ವ್ಯರ್ಥವಾಗಿ ಕಳೆಯಬಾರದು. ಏಕೆಂದರೆ ಇದೆಲ್ಲವೂ ಮಣ್ಣು ಪಾಲಾಗಲಿದೆ. ಆದ್ದರಿಂದ ಬೇಅದ್ದಿನ ತಂದೆಯಿಂದ ಬೇಅದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಯೋಗ ಬಲದ ಮುಖಾಂತರ ಮಾಯೆಯ ಶಕ್ತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯೀ ಭವ. ನಂಬರ್ 1ನಲ್ಲಿ ಬರಬೇಕಾದರೆ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಜ್ಞಾನ ಬಲ ಮತ್ತು ಯೋಗ ಬಲ ಎಲ್ಲಕ್ಕಿಂತ ಶ್ರೇಷ್ಠ ಬಲವಾಗಿದೆ. ಇದರ ಮುಂದೆ ಮಾಯೆಯ ಶಕ್ತಿ ಏನೂ ಇರುವುದಿಲ್ಲ. ಯೋಗ ಬಲವುಳ್ಳಂಥ ಆತ್ಮಗಳು ಸ್ವಪ್ನದಲ್ಲಿಯೂ ಸಹ ಮಾಯೆಯಿಂದ ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ. ಈ ರೀತಿ ವಿಜಯದ ತಿಲಕ ನಿಮ್ಮ ಮಸ್ತಕದಲ್ಲಿ ಇಡಲ್ಪಟ್ಟಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.